ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅನ್ನಭಾಗ್ಯ ಯೋಜನೆಯಡಿ ಇನ್ಮುಂದೆ 10 kg ಅಕ್ಕಿಯನ್ನ ಕೊಡೋದಿಲ್ಲ. ಅದ್ರ ಬದಲಾಗಿ ಏನಾದರೂ ದುಡ್ಡು ಕೊಡ್ತಾರಾ ಅಂತ ಹೇಳಿ ನೀವು ಅನ್ಕೊಂಡಿದ್ದೀರಾ? ಆ ಥರನೂ ಇಲ್ಲ. ಆ ಥರ ಆಲ್ರೆಡಿ ಆಗಿದೆ. 5 kg ಅಕ್ಕಿ ಕೊಟ್ಬಿಟ್ಟು 5 kg ಅಕ್ಕಿ ಬದಲು DBT ಮುಖಾಂತರ ಅಕೌಂಟಿಗೆ ಹಣ ಕೂಡ ವರ್ಗಾವಣೆ ಮಾಡ್ತಾ ಇದ್ರು. ಸೊ ಇವಾಗ ಅದರ ಬದಲು ಮತ್ತೆ ಒಂದು ಹೊಸ ಯೋಜನೆಯನ್ನ ತಗೊಂಡು ಬಂದಿದ್ದಾರೆ. ಇಂದಿರಾ ಕಿಟ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಇವಾಗ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅಂತ ಹೇಳಿ ಕೂಡ ಕೊಡ್ತಾರೆ. ಈ ಒಂದು ಇಂದಿರಾ ಕಿಟ್ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೆ. ಆದರೆ ಇವಾಗ ಮತ್ತೆ ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗಿದ್ದಾವೆ. ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನಿಮಗೆ ಇದ್ರ ಜೊತೆಗೆ ಡೌಟ್ಗಳು ಇರುತ್ತೆ. ಒಂದು ರೇಷನ್ ಕಾರ್ಡ್ದಲ್ಲಿ ಒಬ್ರು ಇರ್ತಾರೆ, ಇಲ್ಲದಿದ್ರೆ ಇಬ್ರು ಇರ್ತಾರೆ, 4 ಜನ ಇರ್ತಾರೆ, 5 ರಿಂದ 6-7 ಜನ ಇರ್ತಾರೆ. ಹಾಗಿದ್ರೆ ಈ ಒಂದೇ ಕಿಟ್ನಲ್ಲಿ ತಿಂಗಳ ಪೂರ್ತಿ ಎಲ್ಲರೂ ಉಪಯೋಗ ಮಾಡಬೇಕಾ? ಆ ಒಂದು ಇಂದಿರಾ ಆಹಾರ ಕಿಟ್ನಲ್ಲಿ ಏನೆಲ್ಲ ದಿನಸಿಗಳು ನಿಮಗೆ ಸಿಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಈ ಒಂದು ಅಪ್ಡೇಟು ಒಂದು 5-6 ತಿಂಗಳಿಂದಾನೇ ಚರ್ಚೆ ಮಾಡ್ತಾ ಇದ್ರು. ಈ ಒಂದು ಅಪ್ಡೇಟು ಜಾರಿಗೆ ಬರುತ್ತೆ, ಈ ಯೋಜನೆ ಜಾರಿಗೆ ಬರಬೇಕು ಅಂತ ಹೇಳಿ. ಸೊ ಇದು ಕಾಂಗ್ರೆಸ್ ಸರ್ಕಾರ ಯಾವಾಗ ಚುನಾವಣೆಯಿಂದ ಯಶಸ್ಸುಗೊಂಡಾಗಿನಿಂದನೂ ಅವಾಗಲಿಂತರೂ ಕೂಡ ತರತರಹದ ಬದಲಾವಣೆ ಆಗ್ತಾನೆ ಬಂದಿದೆ. ಸೊ ಈ ಒಂದು ಬದಲಾವಣೆಯಿಂದಾಗಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಒಳ್ಳೆಯದಾಗುತ್ತೆ, ಉಪಯೋಗ ಬಹಳ ಆಗುತ್ತೆ. ಸೊ ಇಲ್ಲಿ ಈ ಒಂದು ಬದಲಾವಣೆ ಬರಲಿಕ್ಕೆ ಕಾರಣ ಏನಂತಂದರೆ, ಅಕ್ಕಿ ಜಾಸ್ತಿ ಕೊಡೋದ್ರಿಂದ ಅಕ್ಕಿಗಳನ್ನು ಮಾರ್ತಾ ಇದ್ರು. ಸೊ ಇವಾಗ ಆ ಒಂದು ಸಮಸ್ಯೆ ಇರೋದಿಲ್ಲ. ಈ ಒಂದು ಬದಲಾವಣೆ ಅದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಇಂದಿರಾ ಕಿಟ್ನಲ್ಲಿ ಯಾವ ರೀತಿಯ ಹಂಚಿಕೆಯನ್ನ ನಿಮಗೆ ಮಾಡ್ತಾರೆ, ಎಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ, ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಇರುವ ಸದಸ್ಯರಿಗೆ ಎಲ್ಲರಿಗೂ ಕೂಡ ಇದು ಸಫಿಷಿಯೆಂಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ವೀಕ್ಷಕರೇ, ಇವಾಗ ಇಂದಿರಾ ಕಿಟ್ ಜೊತೆಗೆ 5 kg ಅಕ್ಕಿಯನ್ನ ಕೂಡ ಕೊಡ್ತಾರೆ. 5 kg ಅಕ್ಕಿ ಕೊಟ್ಬಿಟ್ಟು ಆ 5 kg ಅಕ್ಕಿ ಬದಲು, ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 10 kg ಅಕ್ಕಿ ಕೊಡ್ತಾ ಇದ್ರು ನಿಮಗೆ. ಅದರ ಬದಲಾವಣೆಯಾಗಿ ಇವಾಗ 5 kg ಅಕ್ಕಿಯನ್ನ ಕೊಡ್ತಾರೆ. 5 kg ಅಕ್ಕಿ ಬದಲು ಈ ಇಂದಿರಾ ಆಹಾರ ಕಿಟ್ ಅನ್ನ ಕೊಡ್ತಾರೆ. ಈ ಇಂದಿರಾ ಆಹಾರ ಕಿಟ್ನಲ್ಲಿ ಯಾವ ಯಾವ ದಿನಸಿಗಳು ನಿಮಗೆ ಸಿಗುತ್ತೆ ಅನ್ನೋದಾಯ್ತಂದ್ರೆ, ತೊಗರಿ ಬೇಳೆ ಸಿಗುತ್ತೆ ಅಥವಾ ಹೆಸರು ಕಾಳು ಸಿಗುತ್ತೆ. ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನಿಮ್ಗೆ ಕೊಡ್ತಾರೆ. ನಂತರ ಸಕ್ಕರೆ ಸಿಗುತ್ತೆ, ಉಪ್ಪು ಸಿಗುತ್ತೆ, ಅಡಿಗೆ ಎಣ್ಣೆ ಸಿಗುತ್ತೆ. ಇಲ್ಲಿ ಎಷ್ಟು ಪ್ರಮಾಣ ಅಂತ ಅನ್ನೋದನ್ನ ಹಂಚಿಕೆ ಮಾಡ್ತಾರೆ ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಇರುವ ಕುಟುಂಬದ ಸದಸ್ಯರ ಮೇಲೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಒಬ್ರು ಅಥವಾ ಇಬ್ರು ಇದ್ರಂತ ತಿಳ್ಕೊಳ್ಳಿ. ಅವರ ಇಬ್ಬರ ನಡುವೆ ಅರ್ಧ kg ಕೊಡ್ತಾರೆ ಇಲ್ಲಿ ಕ್ವಾಂಟಿಟಿಯನ್ನ. ನಂತರ 3 ರಿಂದ 4 ಜನ ಇದ್ರೆ ಅವರಿಗೆ 1 kg ಅಂತೆ ಕೊಡ್ತಾರೆ. ಇನ್ನು 5ರ ಮೇಲ್ಪಟ್ಟು ಸದಸ್ಯರನ್ನ ಹೊಂದಿರುವಂತ BPL ರೇಷನ್ ಕಾರ್ಡ್ ಇದ್ರೆ ಅವರಿಗೆ 1.5 kg ಅಂತೆ ಈ ಒಂದು ಕ್ವಾಂಟಿಟಿಯನ್ನ ಕೊಡ್ತಾರೆ. ಇಲ್ಲಿ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ವೀಕ್ಷಕರೇ. ಒಂದು BPL ಕಾರ್ಡ್ದಲ್ಲಿ ಇರುವಂತ ಸದಸ್ಯರು ಎಷ್ಟಿದ್ದಾರೆ, ನಂತರ ಅಂತಹ BPL ರೇಷನ್ ಕಾರ್ಡ್ಗಳು ಎಷ್ಟಿದಾವೆ ಅಂತ ಹೇಳಿ ಅದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಒಬ್ರು ಅಥವಾ ಇಬ್ರು ಇರುವಂತ ರೇಷನ್ ಕಾರ್ಡ್ಗಳ ಸಂಖ್ಯೆ ಬಂದ್ಬಿಟ್ಟು 32,56,940 ಇಲ್ಲಿ ಇಬ್ರು ಇರುವಂತ ಪಡಿತರ ಚೀಟಿಗಳು ಇದಾವೆ. ನಂತರ ಇಲ್ಲಿ 3 ರಿಂದ 4 ಸದಸ್ಯರುಗಳನ್ನ ಹೊಂದಿರುವಂತ ಪಡಿತರ ಚೀಟಿ ಸಂಖ್ಯೆ ಬಂದ್ಬಿಟ್ಟು 63 ಲಕ್ಷ ಇದಾವೆ. 5ರ ಮೇಲ್ಪಟ್ಟು ಇರುವಂತ ಪಡಿತರ ಚೀಟಿಯ ಸಂಖ್ಯೆ ಬಂದ್ಬಿಟ್ಟು 30 ಲಕ್ಷ ಇದಾವೆ. ಸೊ ಇಲ್ಲಿ ಒಟ್ಟು ಬಂದ್ಬಿಟ್ಟು 1,26,00,000 ಮೇಲ್ಪಟ್ಟು ಈ ಒಂದು BPL ರೇಷನ್ ಕಾರ್ಡ್ಗಳನ್ನ ಹೊಂದಿರುವಂತ ಕುಟುಂಬದ ಸಂಖ್ಯೆ ಇಷ್ಟಿರುತ್ತೆ. ಇನ್ನ ಒಂದು BPL ಕಾರ್ಡ್ದಲ್ಲಿ ಇಬ್ರು ಇರೋರು ಎಷ್ಟಿದ್ದಾರೆ, 4 ಜನ ಇರೋರು ಎಷ್ಟಿದ್ದಾರೆ, 5 ಜನ ಎಷ್ಟಿದ್ದಾರೆ ಅಂತ ಅನ್ನೋ ಒಂದು ಗ್ರಾಹಕರ ಲಿಸ್ಟ್ ಕೂಡ ಇರುತ್ತೆ. ಇಲ್ಲಿ ಇಬ್ರು ಇರುವಂತ BPL ರೇಷನ್ ಕಾರ್ಡ್ಗಳ ಗ್ರಾಹಕರ ಸಂಖ್ಯೆ ಬಂದ್ಬಿಟ್ಟು 53,22,278 ಇದೆ. ಇಲ್ಲಿ 4 ಸದಸ್ಯರನ್ನ ಹೊಂದಿರುವಂತ ಗ್ರಾಹಕರು 2,26,22,193 ಇದೆ. ಇನ್ನು 5ರ ಮೇಲ್ಪಟ್ಟು ಇರುವಂತ ಸದಸ್ಯರ ಸಂಖ್ಯೆ ಬಂದ್ಬಿಟ್ಟು 1,60,13,772 ಇದೆ. ಇಲ್ಲಿ BPL ಕಾರ್ಡ್ಗಳನ್ನ ಹೊಂದಿರುವಂತ ಕುಟುಂಬದಲ್ಲಿ ಇರುವಂತ ಗ್ರಾಹಕರ ಸಂಖ್ಯೆ ಬಂದುಬಿಟ್ಟು 4,48,62,192 ಇದೆ.
ಸೊ ಇದು ಈ ಒಂದು ಅನ್ನಭಾಗ್ಯ ಯೋಜನೆಯನ್ನ ಪಡಿತಾ ಇರುವಂತ ಗ್ರಾಹಕರಾಗಿರ್ಬೋದು, ಫಲಾನುಭವಿಗಳಾಗಿರ್ಬೋದು, ಇಷ್ಟು ವಿವರವಾಗಿ ಇರುತ್ತೆ. ಸೊ ಈ ಒಂದು ಅನ್ನಭಾಗ್ಯ ಯೋಜನೆಯಡಿ ಬದಲಾವಣೆ ಆಗಿರೋದು ಸಾರ್ವಜನಿಕರಿಗೆ ಬಹಳ ಉಪಯೋಗ ಆಗಿರುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೇವೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗಿ ತಪ್ಪದೇನೆ ಕಮೆಂಟ್ ಮಾಡಿ. ಯಾಕಂತಂದ್ರೆ ಇದು ಹಿಂದ್ಗಡೆ ಈ ಒಂದು ಬದಲಾವಣೆ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ, ಜನರ ಒಂದು ಉದ್ದೇಶ ತಿಳ್ಕೊಂಡ್ಬಿಟ್ಟು ಅದು ನಿಮಗೆ ಉಪಯೋಗ ಆಗುತ್ತಾ ಆಗೋಲ್ವಾ ಅಂತ ಅನ್ನೋದ್ರ ಮೇರೆಗೆ ಈ ಒಂದು ಸರ್ಕಾರ ಈ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಸೊ ಈ ಬದಲಾವಣೆ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ, ಈ ಹಿಂದೆ 10 kg ಕೊಡ್ತಾ ಇದ್ರಲ್ಲ, ಇವಾಗ ಕೂಡ ಪ್ರೆಸೆಂಟ್ ಈ ತಿಂಗಳು ಕೂಡ ನಿಮಗೆ 10 kg ಅಕ್ಕಿಯನ್ನೇ ಕೊಡ್ತಾರೆ. ಮುಂಬರುವ ತಿಂಗಳದಿಂದ ಈ ಒಂದು ಯೋಜನೆ ಜಾರಿ ಆಗಬಹುದು, ಸರಿನಾ? ಸೊ ಇವಾಗ ಹಿಂದೆ ಅಥವಾ ಇವಾಗ 10 kg ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ಈ ಅಕ್ಕಿ ಒಬ್ಬರ ಕುಟುಂಬದಲ್ಲಿ ಅಥವಾ ಒಂದು BPL ಕಾರ್ಡದಲ್ಲಿ 7-8 ಜನರು ಇದ್ರೆ 80 kg ಅಕ್ಕಿ ತಿಂಗಳಿಗೆ ಖರ್ಚಾಗೋದಿಲ್ಲ. ಉಳಿದಿರೋ ಅಕ್ಕಿಯನ್ನ ಮಾರಿಬಿಟ್ಟು ಬೇರೆ ಏನೋ ಒಂದು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಥವಾ ದುಡ್ಡು ತಗೊಳ್ತಾ ಇದ್ದಾರೆ. ಈ ತರ ಒಂದು ಸಮಸ್ಯೆ ಆಗ್ತಾ ಇರೋದ್ರಿಂದ ಜನರ ಒಂದು ಉದ್ದೇಶದ ಮೇರೆಗೆ, ಬೇಡಿಕೆ ಮೇರೆಗೆ ಈ ಬದಲಾವಣೆ ಮಾಡಲಾಗಿದೆ. ಅವರ ಒಂದು ಅನಿಸಿಕೆ ತಿಳಿಸ್ತಾನೆ ಇರ್ತಾರೆ ಈ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ. ಸೊ ಹಾಗಾಗಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಈ ಒಂದು ಯೋಜನೆ ಬಗ್ಗೆ, ಈ ಒಂದು ಬದಲಾವಣೆ ಬಗ್ಗೆ ಖಂಡಿತ ತಿಳಿಸಿ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.